ಗುರುಗಳೇ, ಇವರ ಹತ್ರ ಸಾಲ ಕೇಳೋಕ್ಕಂತ ಹೋಗಿದ್ದೆ. ಇವರ ಉಂಗುರ ನೆಲಕ್ಕೆ ಬಿದ್ದಾಗ ಕಳ್ಳತನ ಮಾಡಬೇಕು ಅನಿಸಿದ್ದು ನಿಜ. ಆ ಉಂಗುರನ ಕದಿಲೋ ಬೇಡ ಅಂತ ನನ್ನ ಕೈಲಿ ಇಟ್ಕೊಂಡಿದ್ದೆ. ಅಷ್ಟಕ್ಕೆ ಇವರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನನ್ನ ಕಳ್ಳ ಅಂತಾನೇ ತೀರ್ಮಾನ ಮಾಡಿಬಿಟ್ರು. ಅದಾದ ನಂತರ ನಾನೆಂದೂ ಕಳ್ಳತನ ಮಾಡಿಲ್ಲ. ಅಂದಿನಿಂದ ಪ್ರಾಮಾಣಿಕವಾಗಿ ಮೈ ಬಗ್ಗಿಸಿ ದುಡಿತಾ ಇದ್ದೇನೆ. ನಾನು ಸಂಪಾದನೆ ಮಾಡಿದ ಹಣದಿಂದಲೇ ನನ್ನ ಹೆಂಡತಿ ಆರೋಗ್ಯ ನೋಡ್ಕೊತಾ ಇದ್ದೇನೆ. ದೇವ್ರ ಮೇಲೆ ಆಣೆಗೂ ನಾನು ಕಳ್ಳತನ ಮಾಡಿಲ್ಲ ಗುರುಗಳೇ. ನೋಡಿ, ಈತ ಅವನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಅವನು ಈ ಹಿಂದೆ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರಬಹುದು. ನನ್ನ ದೃಷ್ಟಿಗೆ ಗೋಚರಿಸುತ್ತಿರುವ ಹಾಗೆ ಇವನು ಕಳ್ಳನಲ್ಲ. ವಿನಾಕಾರಣ ಈತನ ಮೇಲೆ ಅನುಮಾನ ಪಡುವುದು ಬೇಡ. ದೇವರ ಮೇಲೆ ಆಣೆ ಮಾಡುವುದು ಸಾಮಾನ್ಯ ವಿಷಯವಲ್ಲ. ಇದನ್ನು ಇಲ್ಲಿಗೆ ಬಿಟ್ಟು ಬಿಡಿ. ಗುರುಗಳೇ, ಏನಾಯ್ತು ಈತನಿಗೆ? ನೀವು ಯಾಕೆ ಕಳ್ಳನ ಪರವಾಗಿ ಮಾತಾಡ್ತಾ ಇದ್ದೀರಿ? ನಾನು ನಿಮ್ಗೆ ಇವಾಗ ಒಂದು ಸವಾಲು ಹಾಕ್ತೀನಿ, ಸ್ವೀಕರಿಸ್ತೀರಾ? ಹೇಳಿ. ಈ ಕಳ್ಳ ನನ್ನ ಚಿನ್ನದ ಸರನ ಕದ್ದಿಲ್ಲ ಅಂತ ನೀವು ನಿರೂಪಿಸಿದ್ರೆ ಆ ಸರನ ನಾನು ನಿಮಗೆ ದಾನವಾಗಿ ಕೊಟ್ಬಿಡ್ತೀನಿ. ತಾವು ಸೋತ್ರೆ ನನ್ನ ಹತ್ರ ಕ್ಷಮೆ ಯಾಚಿಸ್ತೀರಾ? ಆಗಲಿ. ಆ ಸರ ಎಲ್ಲೇ ಇದ್ದರೂ, ಯಾರೇ ಕದ್ದಿದ್ರೂ ಅದಿಲ್ಲಿ ಪ್ರಕಟವಾಗತ್ತೆ. ಏನು ಕಂಡುಹಿಡಿತೀರಿ? ಇದೇನು ಮಾವನಕಾಯ ಮಂತ್ರ ಕುದುರೋದಿಕ್ಕೆ? ಎಲ್ಲಿ ಎಲ್ಲಿ ಗುರುಗಳೇ ನನ್ನ ಸರ? ಆ ಥರ ಪಡಬೇಡಿ. ಸತ್ಯ ಇಲ್ಲೇ ಇದೆ. ನಿಮ್ಮ ಕುತ್ತಿಗೆಯ ಸರ ಇಲ್ಲೇ ಇದೆ, ಸನಿಹದಲ್ಲೇ ಇದೆ. ಎಲ್ಲಿ ಎಲ್ಲಿದೆ ಗುರುಗಳೇ? ಇಲ್ಲೇ. ನಿಮ್ಮ ಸರ ಮತ್ತು ನಿಮ್ಮ ಸರ ಕದ್ದವನು ನಿಮ್ಮ ಪಕ್ಕದಲ್ಲೇ ಇದ್ದಾನೆ. ಏನು ಗುರುಗಳೇ, ಕಳ್ಳ ಇಲ್ಲೇ ಇದ್ದಾನೆ ಅಂತ ಹೇಳಿದ್ರಿ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿಮ್ಮ ಕುತ್ತಿಗೆಯ ಸರ ನಿಮ್ಮ ಕಿಸೆಯಲ್ಲೇ ಇದೆ. ನನ್ನ ಕಿಸೆಯಲ್ಲ? ಏನು ಹುಡುಗಾಟವೇ ಗುರುಗಳೇ?